ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ನಡುವಿನ ಜಗಳ ಆರಂಭದ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಯಿತು, ಅದು ಎಷ್ಟರ ಮಟ್ಟಿಗೆ ಸುದ್ದಿ ಆಯಿತು, ಹೊರಗಡೆ ಏನೆಲ್ಲ ಬೆಳವಣಿಗೆ ಆಯಿತು, ಇದೆಲ್ಲವೂ ಕೂಡ ನಮಗೆ ನೆನಪಿದೆ. ಇದಾದ ಬಳಿಕ 2-3 ಬಾರಿ ಕಿಚ ಸುದೀಪ್ ಅವರು ರಕ್ಷಿತಾ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ತಾರೆ. ಬರ್ತಾ ಬರ್ತಾ ಅಶ್ವಿನಿ ಅವರು ಕೂಡ ರಕ್ಷಿತಾ ವಿಚಾರದಲ್ಲಿ ಸಾಕಷ್ಟು ಬದಲಾಗ್ತಾರೆ, ಸಾಫ್ಟ್ ಆಗ್ತಾರೆ. ಅದರಲ್ಲೂ ಕೂಡ ನನ್ನ ಪ್ರಕಾರ ಯಾವಾಗ ಬಿಗ್ ಬಾಸ್ ಮನೆಯಿಂದ ಜಾಹ್ನವಿ ಹೊರಗಡೆ ಹೋದ್ರೋ ಅವತ್ತಿಂದ ರಕ್ಷಿತಾ ವಿಚಾರದಲ್ಲಿ ಫುಲ್ ಅಶ್ವಿನಿ ಗೌಡ ಬದಲಾದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ರಕ್ಷಿತಾ ಅವರನ್ನ ಹೆಜ್ಜೆ ಹೆಜ್ಜೆಗೂ ಟಾರ್ಗೆಟ್ ಮಾಡ್ತಾ ಇದ್ದಂಥ ಅಶ್ವಿನಿ ಗೌಡ ಇದೀಗ ಎಲ್ಲ ವಿಚಾರದಲ್ಲಿ ಬಹುತೇಕವಾಗಿ ರಕ್ಷಿತಾ ಅವರ ಪರವಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಿದ್ದಾರೆ. ರಕ್ಷಿತಾ ಅವರನ್ನ ಸಾಕಷ್ಟು ಬಾರಿ ಹೊಗಳಿದ್ದಾರೆ. ಆಕೆಯ ನೇರ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಇನ್ನು ಕಳೆದ 2-3 ದಿನಗಳಿಂದ ನಾನು ಲೈವ್ನಲ್ಲಿ ಗಮನಿಸಿದೆ, ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಧ್ರುವಂತ್ ಬಳಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನೇ ಅಶ್ವಿನಿ ಗೌಡ ಮಾತನಾಡಿದ್ದಾರೆ. ಅಶ್ವಿನಿ ಗೌಡ ಅವರ ಬಗ್ಗೆ ಏನೇ ಆರೋಪ ಇರಲಿ, ಏನೇ ಇರಲಿ, ಆದರೆ ಕೆಲವೊಂದು ವಿಚಾರ ಅವರಲ್ಲಿ ಮೆಚ್ಚುವಂಥದ್ದು. ಆಕೆ ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಮಾಡ್ತಾರೆ. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ, ನೀವು ಚೆನ್ನಾಗಿ ರೆಡಿ ಆಗಿದ್ದೀರಿ, ಅಥವಾ ಏನಾದರೂ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಚೆನ್ನಾಗಿ ಮಾಡಿದ್ರಿ, ಅಡುಗೆ ಮಾಡಿದಂಥ ಸಂದರ್ಭದಲ್ಲಿ ಚೆನ್ನಾಗಿತ್ತು, ಈ ರೀತಿಯಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಗುಣ ಅವರಲ್ಲಿದೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಬದಲಾಗಿದ್ದಾರೆ. ಅದರಲ್ಲೂ ಕೂಡ ಫ್ಯಾಮಿಲಿ ರೌಂಡ್ ಆದ ಬಳಿಕ ಸಾಕಷ್ಟು ತಪ್ಪುಗಳನ್ನು ತಿದ್ದುಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಧ್ರುವಂತ್ ಅವರ ಬಳಿ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಕೂಡ ಅಶ್ವಿನಿಯವರು ಮಾತನಾಡಿದರು. ಆ ಹುಡುಗಿಗೆ ತನ್ನ ವಯಸ್ಸಿಗೆ ಮೀರಿದಂಥ ಮೆಚ್ಯೂರಿಟಿ ಇದೆ, ನಿಜಕ್ಕೂ ಆಕೆ ಮಾತಾಡ್ತಾ ಇದ್ದಂಥ ರೀತಿ ತುಂಬ ಚೆನ್ನಾಗಿತ್ತು ಅಂತ. ಇದು ಕಾವ್ಯ ಹಾಗೂ ಸ್ಪಂದನ್ ಅವರ ನಾಮಿನೇಷನ್ ಸಂದರ್ಭದಲ್ಲಿ ರಕ್ಷಿತಾ ಕೊಟ್ಟಂಥ ಒಂದಷ್ಟು ಕಾರಣಗಳನ್ನು, ಒಂದಷ್ಟು ವಾಗ್ವಾದಗಳನ್ನು ನೋಡಿದ ಬಳಿಕ ಅವರು ಧ್ರುವಂತ್ ಜೊತೆ ಮಾತಾಡ್ತಾ ಹೇಳಿದ್ದು, ಇಷ್ಟು ಚಿಕ್ಕ ವಯಸ್ಸಿಗೆ ಆಕೆ ತುಂಬ ತಿಳ್ಕೊಂಡಿದ್ದಾಳೆ, ಅವಳು ಮಾತನಾಡೋದ್ರಲ್ಲಿ ಸಾಕಷ್ಟು ಬಾರಿ ಅರ್ಥ ಇರುತ್ತೆ, ಸುಮ್ಮನೆ ಅವಳು ಮಾತಾಡಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಧ್ರುವ ಅವರು ಕೂಡ ಹೌದು ಅಂತ ಹೇಳಿ ಎಲ್ಲ ಸಂದರ್ಭದಲ್ಲಿ ನಾನು ಆಕೆಯನ್ನು ನಂಬಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಕೆಯನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ನಂಬೋದಕ್ಕಾಗಲ್ಲ ಅಂತ ಅಲ್ಲೂ ಕೂಡ ನೆಗೆಟಿವ್ ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕ ನಿನ್ನೆ ಇಬ್ಬರು ಕೂಡ ರಕ್ಷಿತಾ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿ ಮಾತಾಡ್ತಾರೆ. ಅದರಲ್ಲಿ ರಕ್ಷಿತಾ ಅವರನ್ನು ಮನೆಯಲ್ಲಿರುವಂಥ ಉಳಿದ ಸ್ಪರ್ಧಿಗಳು ಕೆಲಸದ ಆಳಿನ ರೀತಿ ನಡೆಸ್ಕೊಳ್ತಾ ಇರುವ ಬಗ್ಗೆ ಅಶ್ವಿನಿ ಬೇಸರವನ್ನು ಹೊರಹಾಕ್ತಾರೆ. ಆಕೆ ಕೂಡ ಪುಟ್ಟ ಹುಡುಗಿ ಅಲ್ವಾ, ಎಷ್ಟು ಆಕೆ ಹತ್ರ ಅಡುಗೆ ಮಾಡಿಸ್ಕೊಳ್ತಾರೆ, ಕಾಲು ಬುಡಕ್ಕೆ ತರಿಸ್ಕೊಳ್ತಾರೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ, ನಿಜಕ್ಕೂ ಬೇಜಾರಾಗತ್ತೆ ಅಂತ ಹೇಳ್ತಾರೆ. ಆಗ ಧ್ರುವಂತ್ ಒಂದು ಮಾತನ್ನು ಹೇಳ್ತಾರೆ, ಮ್ಯಾಮ್ ಇದನ್ನು ನಾವೇನೂ ಮಾತಾಡೋದಕ್ಕಾಗಲ್ಲ, ಯಾಕಂದರೆ ಅವರೇ ಇಷ್ಟಪಟ್ಟು ಮಾಡ್ತಾ ಇರುವಾಗ ನಾವು ಏನು ಹೇಳೋದಕ್ಕಾಗಲ್ಲ ಅಂತ. ಧ್ರುವಂತ್ ಅವರು ಹೇಳಿದ ಪಾಯಿಂಟ್ ಕೂಡ ಕರೆಕ್ಟೇ, ಯಾಕಂದರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಧ್ವನಿ ಎತ್ತಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅವರೇ ಮಾಡ್ತಾ ಇರುವಾಗ ನಾವೇನು ಮಾತಾಡೋದಕ್ಕಾಗಲ್ಲ ಅಂತ. ಇದಾದ ಬಳಿಕ ರಕ್ಷಿತಾ ಅವರ ಇಮಿಟೇಟ್ ಮಾಡ್ತಾರೆ ಧ್ರುವಂತ್ ಹಾಗೇನೆ ಅಶ್ವಿನಿ ಅವರು. ತುಂಬ ಚೆನ್ನಾಗಿತ್ತು ಆ ಸಂದರ್ಭದಲ್ಲಿ, ಹೇಗೆ ಆಕೆ ಮಾತಾಡ್ತಾಳೆ, ಯಾವ ರೀತಿ ಆಕೆ ಪ್ರೆಸೆಂಟ್ ಮಾಡ್ತಾಳೆ ಏನಾದರೂ ವಿಚಾರ ಬಂದಾಗ ಅಂತ. ಆಗ ಮತ್ತೆ ಅವರು ಹೇಳ್ತಾರೆ ಅಶ್ವಿನಿ ಅವರು, ಆಕೆಯಲ್ಲಿರುವಂಥ ಎನರ್ಜಿ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಸೂಪರ್, ತುಂಬ ಎನರ್ಜಿ ಇದೆ, ಚೆನ್ನಾಗಿ ಮಾಡ್ತಾಳೆ. ಇವತ್ತು ಬೆಳಗ್ಗೆ ನನ್ನ ಜೊತೆ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ, ನಾನು ಮಾಡಿದ್ದನ್ನೇ ನೋಡಿ ನೋಡಿ ಮಾಡ್ತಾ ಇದ್ಲು ಅಂತ. ಆವಾಗ ಧ್ರುವಂತ್ ಅವರು ಹೇಳ್ತಾರೆ, ನಿಜಕ್ಕೂ ನನಗೆ ಆಕೆ ಇಷ್ಟ, ಆಕೆಯಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಆದರೆ ಆಕೆ ಆ ಎನರ್ಜಿಯನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ, ಆಕೆಗೆ ಗೈಡೆನ್ಸ್ ಕೊರತೆ ಇದೆ ಅಂತ. ಈ ವೇಳೆ ಅಶ್ವಿನಿ ಅವರು ಹೇಳ್ತಾರೆ, ಅವರ ಅಮ್ಮ ಸ್ಟ್ರಿಕ್ಟ್ ಆಫೀಸರ್ ಇರಬೇಕು, ಆಕೆ ಬಂದಾಗ ತುಂಬ ಗುರಾಯಿಸ್ತಾ ಇದ್ರು, ಬುದ್ಧಿ ಮಾತು ಹೇಳ್ತಾ ಇದ್ರು ಅಂತ. ಆಗ ಧ್ರುವಂತ್ ಅವರು ಹೇಳ್ತಾರೆ, ತಾಯಿ ಸ್ಟ್ರಿಕ್ಟೇ ಇರ್ಬೋದು, ಆದರೆ ಆಕೆ ಅವರ ಮಾತನ್ನು ಕೇಳಬೇಕಲ್ವಾ ಅಂತ. ಆಕೆಗೆ ಇನ್ನೂ ಚಿಕ್ಕ ವಯಸ್ಸು, ಎನರ್ಜಿ ಇದೆ, ಆದರೆ ಸರಿಯಾದಂಥ ಗೈಡೆನ್ಸ್ ಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಮೇ ಬಿ ನನ್ನಂಥವರ ಕೈಗೆ ಸಿಕ್ಕಿದ್ರೆ ಆಕೆಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಅಂತ ಅಲ್ಲೂ ಕೂಡ ಬಿಲ್ಡಪ್ಪನ್ನು ತೆಗೆದುಕೊಳ್ತಾರೆ. ರಕ್ಷಿತಾ ಅವರ ವಿಚಾರದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಇದೇ ಮಾತನ್ನು ಅಶ್ವಿನಿ ಗೌಡ ಹೇಳಿದ್ದಾರೆ. ನಿಜಕ್ಕೂ ರಕ್ಷಿತಾ ಅವರನ್ನು ಈಗೀಗ ಅಶ್ವಿನಿ ಗೌಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ರಕ್ಷಿತಾ ಶೆಟ್ಟಿ ಬಹುತೇಕರಿಗೆ ಇಷ್ಟ ಆಗೋದಕ್ಕೆ ಪ್ರಮುಖ ಕಾರಣ ಆಕೆಯ ನೇರ ನಡೆ ನುಡಿ. ಏನು ಹೇಳಬೇಕು ಅದನ್ನು ಸ್ಟ್ರೈಟಾಗಿ ಹೇಳ್ತಾರೆ, ಮುಚ್ಚುಮರೆ ಮಾಡೋದಿಲ್ಲ. ಇದೇ ವಿಚಾರವನ್ನು ಇಟ್ಕೊಂಡು ಅಶ್ವಿನಿ ಅವರು ಈ ರೀತಿ ಹೇಳಿದ್ದಾರೆ.
ಆದರೆ ನನಗೆ ಇದುವರೆಗೂ ಎರಡು ವಿಚಾರ ಅರ್ಥನೇ ಆಗಿಲ್ಲ. ಬಹುತೇಕರಿಗೆ ನನ್ನ ಥರನೇ ಒಂದಷ್ಟು ಗೊಂದಲ ಇರ್ಬೋದು. ಒಂದು, ಧ್ರುವಂತ್ ಅವರನ್ನು ಯಾವಾಗ ನಂಬಬೇಕು, ಯಾವಾಗ ಬಿಡಬೇಕು, ಮತ್ತು ಅವ್ರು ಯಾವುದು ಹೇಳಿದ್ದು ಸರಿ, ಯಾವುದು ತಪ್ಪು ಅನ್ನೋದು. ಇನ್ನೊಂದು, ಸ್ಪಂದನ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಉಳ್ಕೊಂಡಿದ್ದಾರೆ, ಯಾಕೆ ಉಳ್ಕೊಂಡಿದ್ದಾರೆ ಅಂತ. ಧ್ರುವಂತು ಒಂದು ದಿನ ರಕ್ಷಿತಾ ಅವರನ್ನು ಹಾಡಿ ಹೊಗಳ್ತಾರೆ, ಆಕೆ ಹಾಗೆ ಹೀಗೆ ಎಲ್ಲ ಗೊತ್ತಿದೆ ಆಕೆ ಬಗ್ಗೆ ಅನ್ನೋ ರೀತಿ ಮಾತಾಡ್ತಾರೆ. ನೆಕ್ಸ್ಟ್ ಮಿನಿಟ್ಗೆ ಆಕೆ ಫೇಕ್, ಆಕೆಗೇನು ಬರಲ್ಲ ಅಂತ ವರ್ತಿಸ್ತಾರೆ. ಹಾಗಾಗಿ ಈ ಮನುಷ್ಯ ಏನು ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರನ್ನು ಮೆಚ್ಚಲೇಬೇಕು. ರಕ್ಷಿತಾ ಅವರನ್ನು ಅಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಶ್ವಿನಿ ಇದೀಗ ಆಕೆಯನ್ನು ಅರ್ಥ ಮಾಡಿಕೊಂಡು ಆಕೆಗೆ ಸಪೋರ್ಟ್ ಮಾಡ್ತಾ ಇರೋದು ನಿಜಕ್ಕೂ ಗ್ರೇಟ್. ಹಾಗೆ ನೋಡಿದ್ರೆ ಆರಂಭದಿಂದ ರಕ್ಷಿತಾ ಶೆಟ್ಟಿ ಜೊತೆ ಇದ್ದಂತಹ ಗಿಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ಆಕೆಯ ಜೊತೆ ವರ್ತಿಸಿದ್ರು ಅನ್ನೋದು ಗೊತ್ತಿದೆ. ಹಾಗಾಗಿ ಅಶ್ವಿನಿ ಅವರ ಈ ಒಂದು ನಡೆ ಇದೀಗ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ಕ್ಯಾಪ್ಟನ್ ಆದ ಬಳಿಕ ಗಿಲ್ಲಿಗಿಂತ ಅಶ್ವಿನಿಯೇ ಬೆಟರ್ ಅನ್ನೋ ಅಭಿಪ್ರಾಯಗಳು ಒಂದಷ್ಟು ಜನರಲ್ಲಿ ವ್ಯಕ್ತವಾಗ್ತಾ ಇದೆ. ಸೊ ನಿಮ್ಗೇನಿಸ್ತು ಈ ವಿಡಿಯೋದ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.